ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಇಂದಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬೇಸಿಗೆ ಕಾಲ ಬಂತೆಂದರೆ ಸಾಕು, ಬಿಸಿಲ ಬೇಗೆಯ ಜೊತೆಗೆ ನಮ್ಮ ದೇಹದಲ್ಲಿ ಹಲವು ಬದಲಾವಣೆಗಳಾಗುತ್ತವೆ. ಮುಖದ ಕಾಂತಿ ಅಥವಾ ಕೂದಲಿನ ಆರೈಕೆಗೆ ಕೊಡುವ ಗಮನವನ್ನು ಪಾದಗಳಿಗೆ ಕೊಡುವುದಿಲ್ಲ. ಪರಿಣಾಮ ಅಸಹ್ಯವಾದ ಮತ್ತು ನೋವಿನಿಂದ ಕೂಡಿದ ಹಿಮ್ಮಡಿ ಬಿರುಕು. ಚಳಿಗಾಲದಲ್ಲಿ ಮಾತ್ರ ಪಾದ ಒಡೆಯುತ್ತದೆ ಎಂಬುದು ತಪ್ಪು ಕಲ್ಪನೆ. ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆಯಲ್ಲಿ ಹಿಮ್ಮಡಿ ಏಕೆ ಬಿರುಕು ಬಿಡುತ್ತದೆ ಮತ್ತು ಅದನ್ನು ಮನೆಯಲ್ಲೇ ಹೇಗೆ ಸರಿಪಡಿಸಬಹುದು ಎಂದು ತಿಳಿಯೋಣ. ಬೇಸಿಗೆಯಲ್ಲಿ ಬೆವರಿನ ಮೂಲಕ ನೀರು ಹೊರ ಹೋಗುವುದರಿಂದ ಚರ್ಮ ಒಣಗುತ್ತದೆ. ಪಾದಗಳಲ್ಲಿ ನೈಸರ್ಗಿಕ ತೈಲ ಗ್ರಂಥಿಗಳು ಇಲ್ಲದಿರುವುದರಿಂದ ತೇವಾಂಶ ಕಡಿಮೆಯಾದ ತಕ್ಷಣ ಚರ್ಮ ಬಿರುಕು ಬಿಡಲು ಶುರುವಾಗುತ್ತದೆ. ನಾವು ಬೇಸಿಗೆಯಲ್ಲಿ ಹೆಚ್ಚಾಗಿ ಸ್ಲಿಪ್ಪರ್ಗಳನ್ನು ಹಾಕುತ್ತೇವೆ. ಇದರಿಂದ ಹಿಮ್ಮಡಿಯ ಚರ್ಮ ನೇರವಾಗಿ ಬಿಸಿ ಗಾಳಿ ಮತ್ತು ಧೂಳಿಗೆ ಒಡ್ಡಿಕೊಳ್ಳುತ್ತದೆ. ಇದು ಚರ್ಮವನ್ನು ಗಟ್ಟಿಯಾಗಿಸಿ ಬಿರುಕು ಮೂಡಿಸುತ್ತದೆ. ಮನೆಯಲ್ಲಿ ಅಥವಾ ಹೊರಗೆ ಬರಿಗಾಲಿನಲ್ಲಿ ನಡೆಯುವುದರಿಂದ ಬಿಸಿಯಾದ ಗಾಳಿ ಮೇಲ್ಮೈ ಪಾದದ ತೇವಾಂಶವನ್ನು ಹೀರಿಕೊಳ್ಳುತ್ತದೆ. ದೀರ್ಘಕಾಲ ನಿಂತು ಕೆಲಸ ಮಾಡುವುದರಿಂದ ಹಿಮ್ಮಡಿಯ ಮೇಲೆ ಒತ್ತಡ ಬಿದ್ದು ಚರ್ಮ ಪಕ್ಕಕ್ಕೆ ಹರಡುತ್ತದೆ. ಇದು ಬಿರುಕಿಗೆ ದಾರಿಯಾಗುತ್ತದೆ. ವಿಟಮಿನ್ ಇ, ವಿಟಮಿನ್ ಸಿ ಮತ್ತು ಬಿ ಕಾಂಪ್ಲೆಕ್ಸ್ ಕೊರತೆಯು ಇದಕ್ಕೆ ಕಾರಣವಾಗಬಹುದು. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ವಾರಕ್ಕೆ 2 ಬಾರಿ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ನಿಂಬೆ ರಸ, ಉಪ್ಪು ಮತ್ತು ಶಾಂಪೂ ಹಾಕಿ 15 ನಿಮಿಷ ಪಾದ ನೆನೆಸಿ. ನಂತರ ಪ್ಯೂಮಿಸ್ಟೋನ್ ಬಳಸಿ ಸತ್ತ ಚರ್ಮವನ್ನ ತೆಗೆಯಿರಿ. ಮಲಗುವ ಮುನ್ನ ಪಾದಗಳನ್ನು ತೊಳೆದು ತೆಂಗಿನ ಎಣ್ಣೆ ಅಥವಾ ಆಲಿವ್ ಎಣ್ಣೆಯನ್ನ ಹಚ್ಚಿ. ಇದು ಚರ್ಮಕ್ಕೆ ಆಳವಾದ ತೇವಾಂಶ ನೀಡುತ್ತದೆ. ಜೇನುತುಪ್ಪವು ನೈಸರ್ಗಿಕ ಆಂಟಿಸೆಪ್ಟಿಕ್ ಆಗಿದ್ದು ಬಿರುಕುಗಳನ್ನು ಬೇಗ ಗುಣಪಡಿಸುತ್ತದೆ. ದಿನಕ್ಕೆ ಕನಿಷ್ಠ 3 ರಿಂದ 4 ಲೀಟರ್ ನೀರು ಕುಡಿಯಿರಿ. ಹೊರಗೆ ಹೋಗುವಾಗ ಸಾಕ್ಸ್ ಧರಿಸಲು ಪ್ರಯತ್ನಿಸಿ. ಗುಣಮಟ್ಟದ ಮಾಯಿಶ್ಚರೈಸರ್ ಅಥವಾ ಫುಟ್ ಕ್ರೀಮ್ ಬಳಸಿ. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.